ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಸ್ನೇಹ ಗಳಿಸಿ ನಂತರ ಅದು ಪ್ರೀತಿಗೆ ತಿರುಗಿ ಈ ಜೋಡಿ 4 ವರ್ಷಗಳಿಂದ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ರು. ಆದರೆ ಅದೇನಾಯ್ತು ಏನೋ ಬ್ರೇಕಪ್ ಮಾಡ್ಕೊಂಡ್ರು. ಬ್ರೇಕಪ್ನ ನಂತರ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ, ಅದು ಕೂಡ ಪೊಲೀಸ್ ಸ್ಟೇಷನ್ ಹತ್ತೋದ್ರ ಮೂಲಕ. ಏನಾಯ್ತು, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಏನು ಆರೋಪ ಮಾಡಿದ್ರು ಅನ್ನೋ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಖಾಸಗಿ ಫೋಟೋ ಇಟ್ಕೊಂಡು ಯುವತಿಗೆ ಬ್ಲಾಕ್ ಮೇಲ್. ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ಎಫ್ಐಆರ್. ಕಲರ್ಫುಲ್ ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ್ದ ಜೋಡಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ಬ್ಲಾಕ್ ಮೇಲ್ ಆರೋಪ ಕೇಳಿಬಂದಿದ್ದು ಎಫ್ಐಆರ್ ದಾಖಲಾಗಿದೆ. ಯುವತಿ ನೀಡಿದ ದೂರಿನ ಆಧಾರದಲ್ಲಿ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂದಹಾಗೆ ದೂರುದಾರ ಯುವತಿ ಹಾಗೂ ನಟ ವರುಣ್ ಆರಾಧ್ಯ ಇಬ್ರು ಒಟ್ಟಿಗೆ ಒಂದಷ್ಟು ದಿನ ನೂರಾರು ವಿಡಿಯೋಗಳನ್ನ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ವಿಡಿಯೋಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇತ್ತು. ಕೆಲ ದಿನಗಳ ಹಿಂದೆ ಇಬ್ಬರ ನಡುವೆ ಬಿರುಕುಂಟಾಗಿ ಒಟ್ಟಾಗಿ ರೀಲ್ಸ್ ಮಾಡೋದನ್ನು ನಿಲ್ಲಿಸಿದ್ರು. ಯುವತಿ ತನ್ನ ಜೊತೆ ರೀಲ್ಸ್ ಮಾಡ್ತಾ ಇದ್ದ ಸ್ನೇಹಿತ ಕಿರುತೆರೆ ನಟ ವರುಣ್ ಆರಾಧ್ಯ ವಿರುದ್ಧ ಪಶ್ಚಿಮ ವಿಭಾಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಇಬ್ಬರು ಜೊತೆಗಿದ್ದ ವೇಳೆ ಖಾಸಗಿ ಫೋಟೋ ದೃಶ್ಯಗಳನ್ನು ಸೆರೆ ಹಿಡಿದು ಈಗ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಆರೋಪಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಯುವತಿ ದೂರಿನ ಮೇರೆಗೆ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೇರೆ ಹುಡುಗಿ ಜೊತೆಗೂ ವರುಣ್ಗಿದ್ದ ಅಫೇರ್. ವರುಣ್ ವಿರುದ್ಧ ಯುವತಿ ಕೊಟ್ಟ ದೂರಿನಲ್ಲೇನಿದೆ? ನಟ ವರುಣ್ ಆರಾಧ್ಯ ವಿರುದ್ಧ ದೂರು ಕೊಟ್ಟಿರುವ ಯುವತಿ ಮೊಬೈಲ್ನಲ್ಲಿ ಪತ್ತೆಯಾದ ಬೇರೊಬ್ಬ ಯುವತಿಯ ಖಾಸಗಿ ಫೋಟೋಗಳ ಬಗ್ಗೆ ದೂರಿನಲ್ಲಿ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ವರುಣ್ ಆರಾಧ್ಯ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಕಳೆದ 4 ವರ್ಷ ಪ್ರೀತಿಸಿ ವಂಚನೆ ಮಾಡಿದ್ದಾರೆ. ವರುಣ್ಗೆ ಬೇರೊಂದು ಹುಡುಗಿ ಜೊತೆಗೆ ಅಫೇರ್ ಕೂಡ ಇತ್ತು. ನಾನು ವರುಣ್ ಆರಾಧ್ಯ ಫೋನ್ನಲ್ಲಿ ಆತ ಬೇರೆ ಯುವತಿ ಜೊತೆಗಿರುವ ಖಾಸಗಿ ಫೋಟೋಗಳನ್ನು ನೋಡಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮಿಬ್ಬರ ಲವ್ ಬ್ರೇಕಪ್ ಆಗಿತ್ತು. ಲವ್ ಬ್ರೇಕಪ್ ಆಗ್ತಾ ಇದ್ದ ಹಾಗೆ ವರುಣ್ ಆರಾಧ್ಯ ಬ್ಲಾಕ್ ಮೇಲ್ ನಾಟಕ ಆರಂಭ ಆಗಿದೆ. ಖಾಸಗಿ ಫೋಟೋಗಳನ್ನ ಬಾಯ್ಬಿಡದಂತೆ ಮಾಜಿ ಪ್ರಿಯತಮೆಗೆ ಧಮಕಿ ಹಾಕಿದ್ದಾರೆ. ಖಾಸಗಿ ಫೋಟೋಗಳನ್ನ ಕಳುಹಿಸಿ ನನ್ನ ವಿಚಾರ ಬಾಯ್ಬಿಟ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಯುವತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಪ್ರಾಣ ಬೆದರಿಕೆ ಹಾಕಿದ್ದ ವರುಣ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಇದೀಗ ಪೊಲೀಸರು ಕಿರುತೆರೆ ನಟ ವರುಣ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಆರಂಭಿಸಿದ್ದಾರೆ. ಧನು ಯಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.